ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಇವತ್ತಿನ ದಿನದಲ್ಲಿ ವಂದಿಸುವನಾಗಿದ್ದೇನೆ. ಈ ದಿನವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ, ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ. ಯೇಸು ಕ್ರಿಸ್ತನೇ ಸತ್ಯ ದೇವರು, ನಿತ್ಯ ಜೀವವಾಗಿದ್ದಾನೆ. ನಾವು ಇವತ್ತು ಧ್ಯಾನಿಸುವ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ನೋಡಿ, ವಾಕ್ಯ ಹೇಳುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನಂತೇಳಿ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಅಂತ ಹೇಳಿದರೆ ಒಬ್ಬಾತನನ್ನು ಸೂಚಿಸುತ್ತದೆ ಮತ್ತು ಆತನ ಹೆಸರಿನಲ್ಲಿ ನಂಬಿಕೆ ಇಡುವುದು, ಅಂದರೆ ಆ ಹೆಸರು ಯೇಸು ಕ್ರಿಸ್ತನಾಗಿದ್ದಾನೆ. ಜೀವಿತದಲ್ಲಿ ನಾವು ಆತನನ್ನು ಅಂಗೀಕರಿಸಬೇಕಾದರೆ ಮೊದಲು ನಾವು ಆತನನ್ನು ಅರಿಯುವುದು ಪ್ರಾಮುಖ್ಯತೆಯಾಗಿದೆ. ಯಾವಾಗ ನಾವು ಆತನು ಯಾರು ಎಂದು ನಾವು ಅರಿತೇವೆ, ಆವಾಗ ನಮಗೆ ಆತನನ್ನು ನಮ್ಮ ಜೀವಿತದಲ್ಲಿ ಅಂಗೀಕರಿಸುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ನಮಗೆ ನಮ್ಮ ಜೀವಿತದಲ್ಲಿ ಆತನ ಅಂಗೀಕರಿಸಲಿಕ್ಕೆ ಆಗುವುದಿಲ್ಲ. ಯಾರನ್ನು ನಾವು ಆರಾಧಿಸುತ್ತೇವೆ ಆತನ ಬಗ್ಗೆ ನಮಗೆ ಗೊತ್ತಿರಬೇಕು. ಯೋಹಾನ 4:21-22 ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಸಮಾರ್ಯದ ಸ್ತ್ರೀಗೆ ಹೇಳ್ತಾನೆ, ನೀವಾದರೂ ಗೊತ್ತಿಲ್ಲದವರನ್ನು ಆರಾಧಿಸುತ್ತೀರಿ, ಆದರೆ ನಮಗೆ ಇವತ್ತು ನಾವು ಆರಾಧಿಸುವುದು ಯಾರು ಅಂತೇಳಿ ನಮಗೆ ಗೊತ್ತಾಗಿದೆ ಅಂತೇಳಿ ಆತನು ಕಲಿಸ್ತಾನೆ. ಅಂದರೆ ಆತನು ತನ್ನ ಬಗ್ಗೆ ಪರಿಚಯವನ್ನು ಮಾಡಿಕೊಡುತ್ತಾ ಇದ್ದಾನೆ. ಪ್ರಿಯರೇ, ಆತನನ್ನು ಅಂಗೀಕರಿಸುವುದು ಎಂದರೆ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಅರಿಯುವುದು. ಯಾವಾಗ ನಾವು ಆತನ ಬಗ್ಗೆ ನಮ್ಮ ಜೀವಿತದಲ್ಲಿ ಅರಿಯುತ್ತೇವೋ ಆಗ ಆತನ ಹೆಸರಿನಲ್ಲಿ ನಮಗೆ ನಂಬಿಕೆ ಇಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನಮಗೆ ನಂಬಿಕೆ ಇಡ್ಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಆತನು 2ನೇ ಪರ್ಸನ್ ಅಥವಾ 3ನೇ ಪರ್ಸನ್ ಅಥವಾ ಫಸ್ಟ್ ಪರ್ಸನ್ ಅಂತೇಳಿ 3ರಲ್ಲಿ ಒಬ್ಬನು ಅಂತೇಳಿ ಥಿಂಕ್ ಮಾಡುವುದಾದರೆ, ಲೋಕ ಯಾವ ತರ ಥಿಂಕ್ ಮಾಡ್ತಾ ಇದೆ, ಸೊ ಹಾಗಾದ್ರೆ ನಮಗೆ ಆತನನ್ನು ಅರಿಯಲಿಕ್ಕೆ ಆಗುವುದಿಲ್ಲ. ಯಾಕೆ? ಲೋಕವು ಅದೇ ರೀತಿಯಲ್ಲಿ ಅರಿತಾ ಉಂಟು. ದೇವರ ಮಕ್ಕಳಾಗುವ ನಮಗೆ ಅಧಿಕಾರವು ಸಿಗಬೇಕಾದರೆ ಆತನೇ, ಯೇಸು ಕ್ರಿಸ್ತನೇ ದೇವರು ಅಂತೇಳಿ ನಾವು ನಂಬುವುದು ಅಗತ್ಯವಿದೆ. ಫಿಲಿಪ್ಪಿ 2:6-7 ಹೇಳ್ತಾ ಉಂಟು, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವೆ ಎಂಬ ಪದವಿಯನ್ನು ಬಿಡಲೆಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ನಮಗೋಸ್ಕರವಾಗಿ ಆತನು ದಾಸನ ರೂಪವನ್ನು ಧರಿಸಿಕೊಂಡು ಸದೃಶನಾದನು ಅಂತೇಳಿ ವಾಕ್ಯ ಹೇಳುತ್ತದೆ. ಅಂದರೆ ಆತನು ದೇವರಾಗಿದ್ದನು, ಆ ದೇವರ ಸ್ಥಾನವನ್ನು ಆತನು ಬಿಟ್ಟು ಆತನು ಮಗನ ಸ್ಥಾನವನ್ನು, ಅಂದರೆ ತಂದೆಯ ಸ್ಥಾನವನ್ನು ಆತನು ಬಿಟ್ಟು ಮಗನ ಸ್ಥಾನವನ್ನು ಧರಿಸಿಕೊಂಡು, ಮಗನ ಸ್ಥಾನ ಯಾವುದಾಗಿದೆ? ರಕ್ತ ಮಾಂಸ ಶರೀರದ ಸ್ಥಾನವಾಗಿದೆ. ಆ ಸ್ಥಾನವನ್ನು ಆತನು ಧರಿಸಿಕೊಂಡು ಒಂದು ಸಾಧಾರಣ ಮನುಷ್ಯನಾಗಿ ಮರಿಯಳ ಗರ್ಭದಲ್ಲಿ ಜನಿಸಿ ಈ ಲೋಕಕ್ಕೆ ಆತನು ಸದೃಶನಾಗ್ತಾನೆ, ಅಂದರೆ ಈ ಲೋಕಕ್ಕೆ ಆತನು ಬರುತ್ತಾನೆ. ಸೊ ಅದಕ್ಕೆ ದೇವರು ಅಂತ ಹೇಳುವಾಗ ದೇವರು ಎನ್ನುವಂಥದ್ದು ಹೆಸರಲ್ಲ, ದೇವರು ಅಂತ ಹೇಳಿದ್ರೆ ಟೈಟಲ್. ನಾನು ಒಂದು ವೇಳೆ ಲೋಕದ ರೀತಿಯಲ್ಲಿ ನಿಮ್ಮ ಹತ್ರ ಮಾತಾಡುವುದಾದರೆ, ನೋಡಿರಿ, ಒಂದು ಸಮಯದಲ್ಲಿ ಈ ಲೋಕದಲ್ಲಿ ರಾಜರುಗಳು ಆಳ್ತಾ ಇದ್ದರು. ಆ ರಾಜರು ಅಂತೇಳಿ, ರಾಜ ಅಂತ ಹೇಳುವಾಗ ಆತನ ಟೈಟಲ್ ಅನ್ನು, ಆತನ ಪೊಸಿಷನ್ ಅನ್ನು ಸೂಚಿಸ್ತದೆ. ಅದೇ ರೀತಿ ಇವಾಗ ಪ್ರೆಸಿಡೆಂಟ್, ಒಂದು ಕಂಟ್ರಿಯನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಒಬ್ಬ ಪ್ರೆಸಿಡೆಂಟ್ ನೋಡುವಾಗ ಆ ಪ್ರೆಸಿಡೆಂಟ್ ನಮಗೆ ಮುಂದೆ ಕಾಣ್ತಾನೆ. ಯಾಕೆ? ಆತನೊಂದು ಆ ಟೈಟಲ್ ಅನ್ನು ತೋರಿಸುವಂತ. ಅದೇ ರೀತಿಯಾಗಿ ದೇವರು ಅನ್ನುವಂಥದ್ದು ಒಂದು ಟೈಟಲ್. ಆ ದೇವರ ನಾಮವು ಏನಾಗಿದೆ? ಹೊಸ ಒಡಂಬಡಿಕೆಯಲ್ಲಿ ನಮಗೆ ಸ್ಪಷ್ಟವಾಗಿ ಆತನು ಪ್ರಕಟಿಸಿದ್ದಾನೆ. ಆ ನಾಮವಾಗಿದೆ ಯೇಸು ಕ್ರಿಸ್ತನು. ಯಾವಾಗ ಆ ನಾಮವನ್ನು, ಯೇಸು ಕ್ರಿಸ್ತನ ನಾಮವನ್ನು ನಾವು ನಮ್ಮ ಜೀವಿತದಲ್ಲಿ ಅರಿಯುತ್ತೇವೆ, ಮತ್ತೆ ಆತನೇ ನಿಜವಾದ ದೇವರು ಅಂತೇಳಿ ಯಾವಾಗ ನಾವು ಅಂಗೀಕರಿಸುತ್ತೇವೆ, ಆಗ ನಮಗೆ ಆತನ ಮಕ್ಕಳಾಗುವ ಅಧಿಕಾರವು ದೊರೆಯುತ್ತದೆ ಎಂದು ವಾಕ್ಯ ಹೇಳುತ್ತದೆ. ಅಂದರೆ ನಾವು ಅಧಿಕಾರವನ್ನು ಪಡೆಯುತ್ತೇವೆ. ನೋಡಿ ಪ್ರಿಯರೇ, ಆತನನ್ನು ಅಂಗೀಕರಿಸುವುದು ಅಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ಸಣ್ಣ ವಿಷಯವಲ್ಲ, ಅದು ಆತನ ಮಕ್ಕಳಾಗುವ ಅಧಿಕಾರವು ನಮಗೆ ಸಿಗುತ್ತದೆ. ಯಾಕೆ? ಆತನನ್ನು ಮಾತ್ರ, ಯಾವಾಗ ನಾವು ಒಬ್ಬಾತನನ್ನು ಸೂಚಿಸಿದೆ ವಾಕ್ಯ, ಆತನನ್ನು ಅಂಗೀಕರಿಸಿದರೆ ಮಾತ್ರ ನಮಗೆ ದೇವರ ಮಕ್ಕಳಾಗುವ ಅಧಿಕಾರವು ಸಿಗುತ್ತದೆ. ಯೋಹಾನ 1:4 ಆತನ ಹೇಳ್ತಾನೆ ವಾಕ್ಯವು, ಆತನಲ್ಲಿ ಜೀವವಿತ್ತು, ಯೇಸು ಕ್ರಿಸ್ತನಲ್ಲಿ ಜೀವವಿತ್ತು, ಮತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಅಂದರೆ ಆ ಯೇಸು ಕ್ರಿಸ್ತನಲ್ಲಿದ್ದ ಜೀವ ನಾವು ಆತನನ್ನು ಅರಿಯುವಾಗ ಮತ್ತೆ ನಮ್ಮ ಜೀವಿತದಲ್ಲಿ ಆತನೇ ನಮ್ಮ ಸ್ವಂತ ರಕ್ಷಕ ಎಂದು, ಒಡೆಯನು ಎಂದು ನಾವು ಅಂಗೀಕರಿಸುವಾಗ ಆ ಜೀವವು ನಮ್ಮ ಒಳಗೆ ಬರುತ್ತದೆ, ಮತ್ತೆ ನಾವು ಈ ಲೋಕಕ್ಕೆ ಬೆಳಕಾಗುತ್ತೇವೆ. ಅದಕ್ಕೋಸ್ಕರವಾಗಿ ಆತನು ಮತ್ತಾಯರಲ್ಲಿ ಆತನು ಹೇಳ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ನಮ್ಮನ್ನು ಆತನು ಏನು ಮಾಡಿದ್ದಾನೆ? ಲೋಕಕ್ಕೆ ಬೆಳಕನ್ನಾಗಿ ಮಾಡಿದ್ದಾನೆ. ಸೊ ಇಷ್ಟೊಂದು ನಮಗೆ ಒಂದು ಒಳ್ಳೆಯ ಅಧಿಕಾರವನ್ನು ನಮ್ಮ ಜೀವಿತದಲ್ಲಿ ಆತನು ಅನುಗ್ರಹಿಸಿದ್ದಾನೆ. ಆತನನ್ನು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಆತನನ್ನು ಮೊದಲು ಅರಿಯಿರಿ. ಆತನೇ ದೇವರೆಂದು ನೀವು ವಾಕ್ಯದಲ್ಲಿ ಯಾವಾಗ ನಿಮಗೆ ದೃಢವಾಗ್ತದೆ, ಆವಾಗ ನಿಮಗೆ ಆ ಮಕ್ಕಳಾಗುವ ಸ್ಥಾನವನ್ನು ನೀವು ಹೊಂದಿಕೊಳ್ಳುತ್ತೀರಾ. ಇಲ್ಲದಿದ್ದರೆ ಸುಳ್ಳು ಈ ಲೋಕದಲ್ಲಿತ್ತು, ಆ ಸುಳ್ಳನ್ನು ತೆಗೆಯುವುದಕ್ಕೋಸ್ಕರವಾಗಿ ಆತನು ಈ ಮನುಷ್ಯನಾಗಿ ಲೋಕಕ್ಕೆ ಬರ್ತಾನ, ಅದೇ ಸುಳ್ಳನ್ನು ಕೂಡ ಹಿಂಬಾಲಿಸುವವರಾಗಿದ್ದೀರಾ. ಒಂದು ವೇಳೆ ನೀವು 3ರಲ್ಲಿ ಒಬ್ಬನಂತೆ ಹೇಳಿ ಆತನನ್ನು ಆರಾಧಿಸುವುದಾದರೆ ಪುನಃ ನೀವು ದೇವರನ್ನು ನಿಮ್ಮ ಜೀವಿತದಲ್ಲಿ ಸುಳ್ಳುಗಾರನನ್ನಾಗಿ ಮಾಡುವನಾಗಿದ್ದೀರಾ. ಹೇಗೆ ಆದಾಮನು ದೇವರ ಮಗನಾಗಿದ್ದನೋ, ದೇವರ ಎಲ್ಲ ಒಳ್ಳೆತನವು ಆತನಲ್ಲಿ, ಆತನ ಮಹಿಮೆ ಎಲ್ಲ ಒಳ್ಳೆತನವು ಆತನಲ್ಲಿ ಜೀವಿಸ್ತಾ ಇತ್ತು. ಆದರೆ ಆತನು ಆ ಅವಿಧೇಯತೆಯಿಂದ ದೇವರನ್ನು ನಂಬದೆ ಆತನ ಅಪಾದಕ ದೂತನ ಆ ಮಾತನ್ನು ನಂಬಿ, ಯಾವಾಗ ಆತನು ದೇವರ ಮೇಲಿನ ನಂಬಿಕೆಯನ್ನು ಆ ಸುಳ್ಳಿನ ಮೇಲೆ ಆತನು ಶಿಫ್ಟ್ ಮಾಡುತ್ತಾನೋ, ಅಲ್ಲಿಂದ ಹಿಡಿದು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಸತ್ಯವಾಗಿ ಬರುವ ತನಕ ಈ ಲೋಕದಲ್ಲಿ ಸತ್ಯವೂ ಇರುವುದಿಲ್ಲ, ಮತ್ತೆ ಆತನು ಆ ಸ್ಥಾನವನ್ನು ಕಳೆದುಕೊಂಡಿದ್ದಾನೆ. ಆದರೆ ಇವತ್ತು ಸಂತೋಷದ ವಿಷಯವಾಗಿದೆ, ದೇವರು ತನ್ನ ಸ್ಥಾನವನ್ನು ಬಿಟ್ಟು, ತಂದೆಯ ಸ್ಥಾನವನ್ನು ಬಿಟ್ಟು, ಮತ್ತೆ 6:9 ವಾಕ್ಯ ಹೇಳುತ್ತಾ ಉಂಟು, ಪರಲೋಕದಲ್ಲಿರುವ ನನ್ನ ತಂದೆ ಅಂತೇಳಿ ಆತನು ಪ್ರಾರ್ಥನೆ ಮಾಡಲು ಕಳಿಸ್ತಾನೆ. ಅಂದರೆ ಪರಲೋಕದಲ್ಲಿ ತಂದೆಯ ಸ್ಥಾನ ಎಂಬುವಂಥದ್ದು ಅದು ಪರಲೋಕದಲ್ಲಿ
ಪರಲೋಕದಲ್ಲಿದೆ. ಆ ಪರಲೋಕದಲ್ಲಿರುವ ಆ ತಂದೆಯ ಸ್ಥಾನವನ್ನು ಅದನ್ನು ಬಿಟ್ಟು ಆತನು ಮಗನ ಸ್ಥಾನವನ್ನು ಧರಿಸಿಕೊಂಡು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತೇಳಿ ವಾಕ್ಯ ಯೋಹಾನ 3:16 ಹೇಳ್ತಾ ಉಂಟು. ಅಂದರೆ ದೇವರು ಆತನ ಮಗನನ್ನು ಈ ಲೋಕಕ್ಕೆ ಕೊಡುವುದು ಅಂತ ಹೇಳಿದರೆ ಆತನ ತಂದೆಯ ಸ್ಥಾನದಿಂದ ಆತನ ಆ ಸ್ಥಾನವನ್ನು ಬಿಟ್ಟು ಆತನು ಮರಿಯಳ ಗರ್ಭದಲ್ಲಿ ದೇಹವನ್ನು ಧರಿಸಿಕೊಂಡು ಈ ಲೋಕಕ್ಕೆ ನಮಗೋಸ್ಕರ ಸದೃಶನಾಗುವುದು ಪ್ರಿಯರೇ. ಸೊ ಅದಕ್ಕೆ ಆದಾಮನಿಂದ ಬಂದ ಸುಳ್ಳನ್ನು ಆತನು ತೆಗೆದು ಅದನ್ನು ಆತನ ನಾಮವನ್ನು ನಮ್ಮ ಜೀವಿತದಲ್ಲಿ ಸತ್ಯವಂತನನ್ನಾಗಿ ಆತನು ಪ್ರೂಫ್ ಮಾಡಿದ್ದಾನೆ. ಮತ್ತು ನಮಗೆ ಜೀವವುಳ್ಳ ದೇವರಾದ ಯೇಸು ಕ್ರಿಸ್ತನನ್ನು ಆರಾಧಿಸುವಂಥ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಮತ್ತು ನಾವು ಇವಾಗ ಆತನ ಮಕ್ಕಳಾಗಿದ್ದೇವೆ. ನಾವು ಆತನ ಮಕ್ಕಳಾಗಿರುವುದರಿಂದ ನಮಗೆ ಗಲಾತ್ಯ 4ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿದನೆಂದು ವಾಕ್ಯ ಹೇಳುತ್ತದೆ. ನೋಡಿ, ಆತನ ಮಗನ ಸ್ಥಾನವನ್ನು ತೆಗೆದುಕೊಂಡನು. ಸೊ ಅದಕ್ಕೆ ಆತನ ಮಗನ ಆತ್ಮನು ಯಾರು? ನಾವು ಪವಿತ್ರಾತ್ಮ ಅಂತ ಹೇಳ್ತೇವೆ. ಆ ಪವಿತ್ರಾತ್ಮನು ನಮ್ಮ ಹೃದಯಗಳಲ್ಲಿ ಆತನು ಕಳಿಸಿಕೊಟ್ಟಿದ್ದಾನೆ. ಯಾಕೆ ಅಂತ ಹೇಳಿದರೆ ನಾವು ಸತ್ಯವಾಗಿರುವ ಆತನನ್ನು ಆರಾಧಿಸುವುದಕ್ಕೋಸ್ಕರವಾಗಿ. 1 ಯೋಹಾನ 5:20 ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನೇ ಸತ್ಯದೇವರು ನಿತ್ಯಜೀವವಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ಮಾತ್ರ ನಾವು ಆರಾಧಿಸುವುದಕ್ಕೋಸ್ಕರವಾಗಿ ಆತನು ಆತನ ಆತ್ಮನನ್ನು ನಮಗೆ ಕೊಟ್ಟಿದ್ದಾನೆ. ಆದರೆ ಇವಾಗ ಲೋಕ ಏನು ಮಾಡ್ತಾ ಉಂಟು? ಆತನೇ ಸರ್ವೋತ್ಸವ ಅಂತೇಳಿ ನಂಬದೆ ತಂದೆ ಬೇರೆ, ಮಗ ಬೇರೆ, ಪವಿತ್ರಾತ್ಮ ಬೇರೆ ಅಂತೇಳಿ ಆತನನ್ನು 3 ಡಿವೈಡ್ ಮಾಡಿ ಆದಾಮನು ಯಾವ ಥರ ತನ್ನ ಜೀವಿತದಲ್ಲಿ ದೇವರನ್ನು ಸುಳ್ಳುಗಾರನನ್ನು ಮಾಡಿದನೋ ಅದೇ ರೀತಿಯಾಗಿ ಇವಾಗ ಕೂಡ ಎಷ್ಟೋ ಜನರು ದೇವರನ್ನು ಸುಳ್ಳುಗಾರನನ್ನಾಗಿ ಆತನನ್ನು ಡಿವೈಡ್ ಮಾಡಿ ಆರಾಧನೆ ಮಾಡ್ತಾ ಇದ್ದಾರೆ. ಆ ಸುಳ್ಳಿನಿಂದ ಹೊರಗೆ ಬನ್ನಿರಿ, ಸತ್ಯವನ್ನು ಅರಿತುಕೊಳ್ಳಿರಿ. ಯಾಕೆಂದರೆ ಯೋಹಾನ 8:36 ಆತನು ಹೇಳ್ತಾನೆ, ಮಗನು ನಿಮಗೆ ಬಿಡುಗಡೆ ಮಾಡಿದರೆ ನಿಜವಾಗಲೂ ಬಿಡುಗಡೆ ಆಗುವುದು ಅಂತೇಳಿ ಆತನು ಹೇಳ್ತಾನೆ. ಅಂದರೆ ಆತನು ಮಗನ ಸ್ಥಾನದಲ್ಲಿ ಬಂದದ್ದೇ ನಮಗೆ ಆ ಸುಳ್ಳಿನಿಂದ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರವಾಗಿ ಮತ್ತೆ ಸತ್ಯಕ್ಕೆ ನಮ್ಮನ್ನು ಸೇರಿಸುವುದಕ್ಕಾಗಿ. ಮಗನು ಯೇಸು ಕ್ರಿಸ್ತನು ಮಗನ ಸ್ಥಾನದಲ್ಲಿ ಬಂದು, ಯಾಕಂದ್ರೆ ಆತನು ತನ್ನನ್ನೇ ತಾನು ಸಮರ್ಪಿಸಿದ್ದಾನೆ. ಆ ಕ್ರೂಜೆ ಮರಣ ಅಂತ ಹೇಳಿದರೆ ಅದನ್ನು ನಮಗೆ ನೆನೆಸಲಿಕ್ಕೂ ಕೂಡ ಆಗುವುದಿಲ್ಲ. ಅಷ್ಟೊಂದು ಕಠಿಣವಾದ ಮರಣವನ್ನು ಆತನು ಅಲ್ಲಿ ಸತ್ತು ನಮಗೆ ಬಿಡುಗಡೆಯನ್ನು ಸಿಗುವುದಕ್ಕೋಸ್ಕರವಾಗಿ, ಆ ದಾಸನ ರೂಪವನ್ನು ನಮ್ಮಿಂದ ತೆಗೆಯುವುದಕ್ಕಾಗಿ ಮತ್ತೆ ನಮಗೆ ಮಕ್ಕಳ ಅಧಿಕಾರವನ್ನು ನಮಗೆ ದೊರೆಯುವುದಕ್ಕಾಗಿ ಆತನು ತನ್ನನ್ನೇ ತಾನು ಸಮರ್ಪಿಸಿಕೊಂಡಿದ್ದಾನೆ. ಪ್ರಿಯರೇ, ಇವತ್ತು ನಾವು ಜೀವಿಸ್ತಾ ಇದ್ದೇವೆ ಯಾಕಂತ ಹೇಳಿದರೆ ಮಗನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ನಾವು ಇವಾಗ ಜೀವಿಸ್ತಾ ಇದ್ದೇವೆ. ಮತ್ತು ಆತನು ಪಾಪ ಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಇಬ್ರಿಯ 1:3 ಹೇಳ್ತದೆ, ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಅಂದರೆ ಆ ಬಲಗಡೆ ಎಂಬ ಸ್ಥಾನವನ್ನು ಆತನು ಧರಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರ, ಅದು ಯಾಕೆ? ನಮಗೋಸ್ಕರವಾಗಿ. ಯಾಕೆ? ಮತ್ತೆ 25:31 ಆತನು ಹೇಳ್ತಾನೆ, ಒಂದು ದಿನದಲ್ಲಿ ಆತನು ಬರುತ್ತಾನೆ, ಪುನಃ ಬರುತ್ತಾನೆ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ. ನಾವು ಪುತ್ರರಾಗಿರುವುದರಿಂದ ಆತನ ಆತ್ಮನನ್ನು ನಮಗೆ ಕೊಟ್ಟಿದ್ದಾನೆ. ನಾವು ದೇವರನ್ನು ಅಪ್ಪ ತಂದೆ ಎಂದು ಕರೆಯುವುದಕ್ಕೋಸ್ಕರವಾಗಿ. ಸೊ ಯಾವ ಸ್ಥಾನವನ್ನು ಮನುಷ್ಯನು ಕಳೆದುಕೊಂಡಿದ್ದನೋ ಅದೇ ಸ್ಥಾನವನ್ನು ಆತನೇ ಮಗನಾಗಿ ಬಂದು ನಮಗೆ ಪುನಃ ದೊರಕಿಸಿದ್ದಾನೆ. ಯೇಸು ಕ್ರಿಸ್ತನೇ ನಮ್ಮ ತಂದೆಯಾಗಿದ್ದಾನೆ, ಮತ್ತು ಯೇಸು ಕ್ರಿಸ್ತನೇ ದೇವರ ಮಗನಾಗಿದ್ದಾನೆ, ಮತ್ತು ಯೇಸು ಕ್ರಿಸ್ತನೇ ಪವಿತ್ರ ಆತ್ಮನಾಗಿ, ಕ್ರಿಸ್ತನ ಆತ್ಮನು ಅಂತೇಳಿ ತುಂಬಾ ಕಡೆ ವಾಕ್ಯವು ಸಿಗುತ್ತದೆ ನಮಗೆ. ಯಾಕೆ ನೋಡಿ, ಯೇಸು ದೇಹದಲ್ಲಿ ಕೂಡ ಬಾಧೆಪಟ್ಟು ಸತ್ತನೋ, ಇನ್ನೊಂದು ಕಡೆಯಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ ಕ್ರಿಸ್ತನು ಕೂಡ ಬಾಧೆಪಟ್ಟು ಸತ್ತನ ಅಂತ. ಯಾಕೆಂತ ಹೇಳಿದರೆ ಆತನಿಗೆ ಅವಿಧೇಯರಾದವರ ಬಳಿಗೆ ಹೋಗಿ ಆತನ ಸುವಾರ್ತೆಯನ್ನು ಕೂಡ ಸಾರುತ್ತಾನೆ. 1 ಪೇತ್ರ 3:19 ನಮಗೆ ಓದಲಿಕ್ಕೆ ಸಿಗ್ತದೆ, ಯಾರ್ಯಾರು ಆತನಿಗೆ ಅವಿಧೇಯರಾಗಿದ್ದರೋ ಆತನು ಪಾತಾಳಕ್ಕೆ ಹೋಗಿ ಆ ಪಾತಾಳದಲ್ಲಿ ಆ ವೇದನೆಯನ್ನು, ದೇಹದಲ್ಲಿ ಮಾತ್ರ ಅಲ್ಲ ಆತನ ಆತ್ಮದಲ್ಲಿ ಕೂಡ ವೇದನೆಯನ್ನು ಅನುಭವಿಸಿ ಅವರಿಗೂ ಸುವಾರ್ತೆಯನ್ನು ಸಾರಿ ಎಲ್ಲರಿಗೂ ಜಯವಂತನನ್ನಾಗಿ ಮಾಡಿದ್ದಾನೆ. ಪ್ರಿಯರೇ, ಸೊ ನಮಗೆ ಸಂತೋಷದ ವಿಷಯ, ನಾವು ಈ ಲೋಕದಲ್ಲಿ ಇವಾಗ ಏನಂತ ಹೇಳಿದರೆ ನಮಗೆ ಆತನು ಜೀವವನ್ನು ಅನುಗ್ರಹಿಸಿದ್ದಾನೆ ಮತ್ತು ನಾವು ಇವಾಗ ದೇವರ ಮಕ್ಕಳಾಗಿದೆ. ಯಾಕಂದ್ರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ, ಅಂದರೆ ಆತನ ಅರಿತಿದ್ದಾರೋ, ಆತನನ್ನೇ ಸ್ವಂತ ರಕ್ಷಕನು ಒಡೆಯನೆಂದು ಅಂಗೀಕರಿಸಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವು ಜೀವಿತದಲ್ಲಿ ಸಿಕ್ಕಿದೆ. ನಿಮ್ಮ ನಂಬಿಕೆಯನ್ನು ನೋಡಿ ಯಾವ ರೀತಿ ನೀವು ನಂಬುತ್ತೀರಿ ಅಂತೇಳಿ, ಒಂದು ವೇಳೆ ಆತನೇ ದೇವರು, ಒಬ್ಬನೇ ದೇವರು ಅಂತೇಳಿ ಒಂದು ವೇಳೆ ನೀವು ನಂಬುವುದಾದರೆ ನೀವು ಕೂಡ ದೇವರ ಮಕ್ಕಳಾಗಿದ್ದೀರಾ. ಮತ್ತೆ ದೇವರು ತನ್ನ ಆತ್ಮನನ್ನು ನಿಮ್ಮ ಹೃದಯಗಳಲ್ಲಿ ಕೂಡ ಕಳಿಸಿಕೊಡುವನಾಗುತ್ತೆ. ಏಕದೇವರನ್ನು, ಏಕಾಧಿಪತಿಯಾದಂಥ ಯೇಸು ಕ್ರಿಸ್ತನನ್ನು ಆರಾಧಿಸಿ ಆತನ್ನೇ ಮಹಿಮೆ ಪಡಿಸಿ ಆತನ ನಾಮವನ್ನೇ ಕೊಂಡಾಡಿರಿ. ಇದೇ ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ಒಂದು ಸತ್ಯವಾಗಿದೆ. ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಈ ಒಂದು ಸಮಯವನ್ನು ನಿಮ್ಮ ಜೊತೆಯಲ್ಲಿ ಕಳೆಯುವುದಕ್ಕೆ ಮತ್ತು ಈ ವಾಕ್ಯವನ್ನು ಶೇರ್ ಮಾಡೋದಕ್ಕೆ ಕೊಟ್ಟಂಥ ಒಂದು ಒಳ್ಳೆಯ ಸಮಯಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.